ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶಂಕರ ಮಠದಲ್ಲಿ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ 76ನೇ ವರ್ಧಂತಿ ಮಹೋತ್ಸವ. ಧರ್ಮರಕ್ಷಣೆ ಜೊತೆಗೆ ಸಮಾಜಮುಖಿ ಕಾರ್ಯಗಳು. ನಾರಾಯಣರ ವೈದ್ಯ. ಗಂಗಾವತಿ. ಜಗದ್ಗುರು ಶ್ರೀ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಪ್ರಥಮ ಪೀಠವಾದ ರಾಜ್ಯದ ಶೃಂಗೇರಿ ಶಾರದಾ ಪೀಠವು ಧಾರ್ಮಿಕ ಆಚರಣೆಯ ಜೊತೆಗೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಾ ಬರಲಾಗಿದೆ ಎಂದು ಶಂಕರ್ ಮಠದ ಧರ್ಮದರ್ಶಿ ನಾರಾಯಣರ ವೈದ್ಯ ಹೇಳಿದರು. ಅವರು ಮಂಗಳವಾರದಂದು ಶೃಂಗೇರಿಯ ಶಾರದಾ ಪೀಠದ 36ನೇ ಜಗದ್ಗುರುಗಳಾಗಿ ಪ್ರಸ್ತುತ 76ನೇ ವರ್ಧಂತಿ ಮಹೋತ್ಸವದ ಪ್ರಯುಕ್ತ ಶಾರದಾ ಮಂದಿರದಲ್ಲಿ ಆಯೋಜಿಸಿದ ಜಗದ್ಗುರುಗಳ ವರ್ಧಂತಿ ಮಹೋತ್ಸವದ ಸಮಾರಂಭವನ್ನು ಉದ್ದೇಶಿಸಿ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಭತ್ತದ ಕಣಜದಲ್ಲಿ ಜಗದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶ್ರೀ ಶಾರದಾ ಮಂದಿರ ಈಗ 9ನೇ ವಾರ್ಷಿಕೋತ್ಸವದ ಆಚರಿಸಿಕೊಂಡಿದೆ. ಅವರ 75ನೆಯ ವಜ್ರ ಮಹೋತ್ಸವದ ಪ್ರಯುಕ್ತ ಶ್ರೀಮಠದಲ್ಲಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ನೇತ್ರ ತಪಾಸಣೆ, ಬಡ ಮಹಿಳೆಯ ಮದುವೆಗೆ ಮಾಂಗಲ್ಯ ಧಾರಣೆ, ಉನ್ನತ ಪರೀಕ್ಷೆಗೆ ತರಬೇತಿ ಕಾರ್ಯಾಗಾರ, ಅಕ್ಷರಾಭ್ಯಾಸ ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬರಲಾಗಿದೆ. ಇದಕ್ಕೆ ಸರ್ವ ಜನಾಂಗದವರ ತುಂಬು ಹೃದಯದ ಸಹಕಾರ ಕಾರಣವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಶಾರದಾ ಶಂಕರ ಭಜನಾ ಮಂಡಳಿಯವರಿಂದ ಭಜನೆ, ಪಾರಾಯಣ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ರಾಘವೇಂದ್ರ ಅಳವಂಡಿ, ಕರ್ ಬಾಲಕೃಷ್ಣ ದೇಸಾಯಿ, ಭೀಮಶಂಕರ್ ಹೊಸಳ್ಳಿ, ವೇಣುಗೋಪಾಲ್, ಮೋಹನ್ ಲೆಕ್ಕಿಹಾಳ, ರಮೇಶ್ ಅಳವಂಡಿ, ಅನಿಲ್ ಅಳವಂಡಿ, ಅಪ್ಪಣ್ಣ ದೇಶಪಾಂಡೆ, ಪವನ್ ಜೋಶಿ ಭಜನಾ ಮಂಡಳಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ನಿಮ್ಮ ಜೊತೆಗೆ ನಮ್ಮ ಮನೆ ಪಕ್ಕದಲ್ಲಿ ಇರುವಂತ ಕೂಡ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡ್ಕೋಬೇಕು. ಯಾಕಂದ್ರೆ ಜಾತಿ ಮತ ಪಂಥ ಎಲ್ಲಾರ್ದು ನಮ್ಮ ಶೃಂಗೇರಿ ಶಂಕರ ಮಠ ನಿಮ್ಗೆಲ್ಲ ಗೊತ್ತಿದೆ. ಅದನ್ನು ನಾವು ಪಾಲನೆ ಮಾಡಬೇಕಾಗಿದೆ. ಇಷ್ಟು ದಿವಸ ಮಾಡ್ಕೊಂಡು ಬಂದೀವಿ. ಇವತ್ತೆಲ್ಲ ನಾಯಕರು ಎಲ್ಲ ಕೆಲಸಗಳ ಕಾರ್ಯಗಳು ಇದ್ದಿದ್ದಕ್ಕೆ ಆಗಿಲ್ಲ ಅಂತಂದ್ರೆ, ಒಂದು ದಿವಸ ಆಗಿಲ್ಲ ಅಂತಂದ್ರೆ ನಾವು ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು. ನಾವು ಪ್ರತಿ ಸಾರಿ ಅತ್ಯುತ್ಸಾಹದಿಂದ, ಅತಿ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತವೆ. ನಿಮ್ಮ ಸಹಕಾರಕ್ಕೆ ಇನ್ನೊಂದ್ಸಲ ಧನ್ಯವಾದಗಳು. ಎಲ್ಲ ರೀತಿಯ ಪರಮ ಪೂಜ್ಯ ಗುರುಗಳ ಅನುಗ್ರಹ ಎಲ್ಲರ ಮೇಲೆ ಇರ್ತದೆ ಅಂತ ಆಶಿಸ್ತಾ ನಮ್ಮ ಶ್ರೀ 20 ವರ್ಷದಲ್ಲಿ ಪರಿಪೂರ್ಣ ಮಾಡಿ ತಿಳಿದ್ರು. ಈಗಾಗಲೇ ನಾವು ಹಂತಕ್ಕೆ ಬಂದೀವಿ. ಅದು ಅನಾನುಕೂಲಗಳು ಇದ್ದೇ ಇರ್ತಾವೆ ಜನರಿಗೆ. ಆ ಅನಾನುಕೂಲದ ಮಧ್ಯೆ ಕೂಡ ನಾವು ಶ್ರದ್ಧೆಯಿಂದ ನಾವು ದೇವಸ್ಥಾನಕ್ಕೆ ಬಂದು ಎಲ್ಲ ವರ್ಧಂತಿ ಉತ್ಸವಗಳನ್ನು, ಆಮೇಲೆ ಶೃಂಗೇರಿ ಮಠದ ಪರಂಪರೆಯಲ್ಲಿರುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ನಾವು ಮಾಡ್ತಾ ಬಂದಿದ್ದೀವಿ. ಅದಕ್ಕೆಲ್ಲ ನಮ್ಮ ಪರಪೂಜ್ಯ ಗುರುಗಳ ಪೂರ್ಣಾನುಗ್ರಹ ಅದಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಅನಿಸ್ತದೆ. ಇಂಥ ಒಂದು ಮಹಾನುಭಾವರ ವರ್ಧಂತಿ ದಿವಸ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಕುಟುಂಬದವರಿಗೂ ಕೂಡ ಎಲ್ಲ ಒಳ್ಳೆಯ ರೀತಿಯಿಂದ ಆಯುರಾರೋಗ್ಯ, ಮನಃಶಾಂತಿ ಕೊಡಲಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಒಳ್ಳೆಯದಾಗಿ ಆಗಲಿ ಅಂತೇಳಿ ನಾವು ಪರಪೂಜ್ಯ ಗುರುಗಳಲ್ಲಿ ಉಭಯ ಜಗತ್ತಿನಲ್ಲಿ ಹಾಗೂ ಜಗನ್ಮಾತೆ ಶಾರದಾ ಮೇಲೆ ಬೇಡಿಕೊಂಡು ಇವತ್ತಿನ ಈ ವರ್ಧಂತಿ ಉತ್ಸವದ ಬಗ್ಗೆ ಮಾತಾಡಲಿಕ್ಕೆ ನೀವು ಅನುವು ಮಾಡಿಕೊಟ್ಟಿರಿ. ಅದಕ್ಕಾಗಿ ನಿಮಗೆ ಮತ್ತೊಂದು ಸಾರಿ ಕೃತಜ್ಞತೆ ಹೇಳಿ, ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಕೂಡ ನಿಮ್ಮ ಸಹಕಾರ ಯಾವಾಗಲೂ ಇರಲಿ. ಇವತ್ತೇನೋ ಸ್ವಲ್ಪ ಬೆರಳೆಣಿಕೆಯಲ್ಲಿ ಇರ್ಬೋದು. ನಾನು ಯಾವತ್ತೂ